ಮಂಡ್ಯದಲ್ಲಿ 2 ದಿನಗಳಿಂದ ನಾಲಿಗೆಯಲ್ಲಿ ಸಿಲುಕಿರುವಂತಹ ಕಾಡಾನೆ ಆಯತಪ್ಪಿ ಇದು ನಾಲಿಗೆಯಲ್ಲಿ ಸಿಲುಕಿ ಬಿದ್ದಿತ್ತು ಅಲ್ಲೇ ಓಡಾಡ್ತಾ ಇದೆ. ಹಸಿವಿನಿಂದ ಯಾವ ಕಡೆ ಹೋಗಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾಲೆಯಿಂದ ಆನೆ ಮೇಲೆತ್ತೋದಕ್ಕೆ ಇವತ್ತು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿಯ ನಾಲೆಗೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕದ ಬಳಿ ಇರುವಂತಹ ಆನೆ ಗಮನಿಸ್ತಾ ಇರಬಹುದು. ಇದೇ ಆನೆ ಇಂದು 2-3 ದಿನಗಳಿಂದ ಅಲ್ಲೇ ಓಡಾಡ್ತಾ ಇದೆ. ನಾಲೆಯಲ್ಲಿ ನೀರು ಕುಡಿಯೋದಕ್ಕೆ ಅಂತ ಬಂದು ಅಲ್ಲಿ ಸಿಲ್ಕೊಂಡ್ಬಿಟ್ಟಿದೆ ಪಾಪ. ಅದನ್ನ ಹೊರತೆಗೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಅಲ್ಲಿನ ಗ್ರಾಮಸ್ಥರು ಹಲವು ಬಾರಿ ಅರಣ್ಯ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತರಾಗಿ ಕಾರ್ಯಾಚರಣೆಗೆ ಇಳಿದಿರಲಿಲ್ಲ. ಆದರೆ ಈಗ ಕಾರ್ಯಾಚರಣೆಗೆ ಇಳಿತಿದ್ದಾರೆ. ಆನೆಯ ಮೇಲೆತ್ತುವಂತಹ ಕಾರ್ಯಾಚರಣೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ 2-3 ದಿನಗಳಿಂದ ಅದಲ್ಲೇ ಓಡಾಡ್ತಾ ಇರೋದ್ರಿಂದಾಗಿ ಆಹಾರವಿಲ್ಲದೆ ಅದು ಸುಸ್ತಾಗಿರುವಂತಹ ಸಾಧ್ಯತೆಗಳೇ ಹೆಚ್ಚಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಪ್ರಶಾಂತ್. 2-3 ದಿನಗಳಿಂದ ಆನೆ ಅಲ್ಲೇ ಓಡಾಡ್ತಾ ಇದೆ. ಸ್ಥಳೀಯ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಪ್ರಶ್ನೆಯನ್ನ ಮಾಡಿದ್ರು, ಮನವಿಯನ್ನು ಮಾಡಿಕೊಂಡಿದ್ರು, ಬೇಗ ಕಾರ್ಯಾಚರಣೆ ನಡೆಸಿ ಆನೆಯನ್ನ ಮೇಲೆತ್ತಿ ಅಂತ. ಈಗಲಾದ್ರೂ ಅರಣ್ಯ ಇಲಾಖೆ ಕಣ್ ತೆರೆದಿದ್ಯಾ? ಕಾರ್ಯಾಚರಣೆ ನಡೀತಾ ಇದೆಯಾ? ಖಂಡಿತ ಶಕುಂತಲ, ಆಹಾರ ಅರಸಿ ಬಂದಂತ ಒಂಟಿ ಸಲಗ ಅರಣ್ಯದ ಪಕ್ಕದಲ್ಲಿದ್ದಂಥ ನಾಲೆಯಲ್ಲಿ ನೀರು ಕುಡಿಯಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು 50 ಅಡಿ ಎತ್ತರದ ಆಳದಲ್ಲಿರುವಂಥ ನಾಲೆಗೆ ಬಿದ್ದಿದ್ದ ಆ ಸ್ಥಳದಲ್ಲಿದ್ದೀನಿ. ನನ್ನ ಎಡಭಾಗದಲ್ಲಿ ಕೂಡ ನೋಡ್ಬೋದು. ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಅಂತ. ಈ ಒಂದು ಶಿವನ ಸಮುದ್ರದ ಬಳಿ ಒಂದು ಖಾಸಗಿ ಅಂದರೆ ಪ್ರೈವೇಟ್ ಒಂದು ಪವರ್ ಸ್ಟೇಷನ್ ಇದೆ. ಪವರ್ ಸ್ಟೇಷನ್ಗೆ ಕಾವೇರಿ ನದಿಯಿಂದ ಒಂದು ನಾಲೆ ಮೂಲಕ ನೀರನ್ನು ಕೂಡ ಸರಬರಾಜು ಮಾಡಲಾಗುತ್ತೆ. ಈ ಒಂದು ನಾಲೆಗೆ 2 ದಿನಗಳ ಹಿಂದೆ ಕೊಳ್ಳೇಗಾಲ ಅರಣ್ಯ ಪ್ರದೇಶದಿಂದ ಬಂದಂತ ಸುಮಾರು 10 ರಿಂದ 15 ವರ್ಷದ ಪ್ರಾಯದ ಗಂಡಾನೆ. ಈ ಒಂದು ಗಂಡಾನೆ ನೀರು ಕುಡಿಯಕ್ಕೆ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ನೀರಿನ ಮೂಲಕ ಇಲ್ಲಿ ಒಂದು ನಾಲೆಗೆ ಹರಿದು ಬಂದಿದೆ. ಆದ್ರೆ ಇಲ್ಲಿ ಇದರಿಂದ ಈ ನಾಲೆಯಿಂದ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಅದಕ್ಕೆ ಎಲ್ಲೂ ಕೂಡ ಎಕ್ಸಿಟ್ ಇಲ್ಲ. ಹೀಗಾಗಿ 2 ದಿನ ಮಾಹಿತಿ ನೀಡಿದ ಇವತ್ತು ಅರಣ್ಯ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಆಪರೇಷನ್ ಎಲಿಫೆಂಟ್ಗೂ ಕೂಡ ಮುಂದಾಗಿದ್ದಾರೆ. ದೃಶ್ಯದ ಕೂಡ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಬೃಹದಾಕಾರದಾದಂತಹ ಒಂದು ಕ್ರೇನ್ ಅನ್ನು ಕೂಡ ತರಿಸಿರುವಂತಹ ಜೊತೆಗೆ ಒಂದು ಕಂಟೈನರ್ ಅನ್ನು ಕೂಡ ಈ ಒಂದು ಆನೆಯನ್ನ ಅದರಲ್ಲೂ ಕೂಡ 10 ರಿಂದ 15 ವರ್ಷದ ಗಂಡ ಆನೆ ಅಷ್ಟು ದಾಂಧಲೆ ಮಾಡುತ್ತೆ. ಏಕಾಏಕಿ ಕೂಡ ಅದನ್ನ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಮೈಸೂರಿಂದನೂ ಕೂಡ ಅರವಳಿಕೆ ತಜ್ಞರನ್ನು ಕೂಡ ಕರೆಸಿರುವಂತದ್ದು. ಅವರು ಈ ಒಂದು ಕಾಡಾನೆಗೆ ಅರವಳಿಕೆ ಮದ್ದನ್ನ ನೀಡ್ತಾರೆ. ಮದ್ದನ್ನ ನೀಡಿದ ನಂತರ ಅದು ಪ್ರಜ್ಞೆ ತಪ್ಪಿದ ನಂತರದಲ್ಲಿ ಆ ಒಂದು ಕಾಡಾನೆಯನ್ನ ಸುಮಾರು 50 ಅಡಿ ಆಳದಿಂದ ಮೇಲಕ್ಕೂ ಕೂಡ ಎತ್ತಿ ಅರಣ್ಯ ಪ್ರದೇಶಕ್ಕೂ ಕೂಡ ಕಳಿಸೋದಕ್ಕೂ ಕೂಡ ಮುಂದಾಗ್ತಾರೆ. ಬಹಳ ಪ್ರಮುಖವಾಗಿ ಏಕಾಏಕಿ ಪಶುವೈದ್ಯರಾಗ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೆಳಭಾಗದಲ್ಲಿ ಇಳಿದಂತ ಸಂದರ್ಭದಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 2-3 ದಿನಗಳಿಂದ ಆನೆ ಅಲ್ಲೇ ಓಡಾಡ್ಕೊಂಡಿದೆ. ಈಗ ಅದನ್ನ ಡಾರ್ಟ್ ಮಾಡೋದ್ರ ಮೂಲಕ ಆನೆಯನ್ನ ಮೇಲೆತ್ತುವಂತಹ ಕಾರ್ಯಾಚರಣೆಗೆ ಇವಾಗ ಇಳಿಯಲಾಗ್ತಾ ಇದೆ. ಅಂದ್ರೆ 2-3 ದಿನಗಳಿಂದ ಹಾಗೆ ಇರೋದ್ರಿಂದಾಗಿ ಅದಕ್ಕೆ ಆಹಾರದ ವ್ಯವಸ್ಥೆಯನ್ನು ಕೂಡ ಅವರು ತಕ್ಷಣವೇ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಖಾಲಿ ಹೊಟ್ಟೆನೆಲ್ಲ ಅದನ್ನು ಡಾಟ್ ಕೊಟ್ರೆ ಅದು ಓವರ್ಡೋಸ್ ಆಗಿ ಹೆಚ್ಚು ಕಡಿಮೆ ಆಗಿರಬಹುದಾದಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನೆಲ್ಲ ಗಮನಿಸಿಯೇ ಇಲ್ಲಿ ಆರೋಗ್ಯವಾಗಿ ಯಾವುದೇ ರೀತಿ ತೊಂದರೆಗಳಾಗದ ರೀತಿಯಲ್ಲಿ ಆನೆಯನ್ನ ಮೇಲೆತ್ತಬೇಕಾಗುತ್ತೆ. ಈಗ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇರಬಹುದು. ಮಂಡ್ಯದಲ್ಲಿ 2-3 ದಿನಗಳಿಂದ ಇದು ನಾಲೆಯಲ್ಲಿ ಸಿಲುಕೊಂಡಿತ್ತು. ನೀರು ಕುಡಿಯೋದಕ್ಕೆ ಅಂತ ಹೋದಂಥ ಆನೆ ಅಲ್ಲಿಯೇ ಸಿಕ್ಕಾಕೊಂಡಿತ್ತು. ಆ ಮುಂಭಾಗಕ್ಕೂ ಹೋಗಲ್ಲ, ಹಿಂಭಾಗಕ್ಕೂ ಬರೋಕ್ಕಾಗಲ್ಲ. ಯಾಕಂದರೆ ಪವರ್ ಸ್ಟೇಷನ್ ಆಗಿರೋದ್ರಿಂದಾಗಿ ಅಲ್ಲೇ ಸಿಲುಕೊಂಡು ಒದ್ದಾಡ್ತಾ ಇತ್ತು. ಈ ರೋದನೆಯನ್ನು ಕಂಡಂತಹ ಸ್ಥಳೀಯರು ಅರಣ್ಯ ಇಲಾಖೆಗೆ ಮನವಿಯನ್ನು ಮಾಡಿಕೊಂಡಿದ್ರು ಆನೆಯನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ. ಇದೀಗ ಆಪರೇಷನ್ ಆನೆ ಕಾರ್ಯಾಚರಣೆ ಪ್ರಾರಂಭ ಆಗಿದೆ.